ಮಾಧ್ಯಮ ಮಿತ್ರರು ಸುದ್ದಿಯ ಹಿಂದೆ ಯಾವಾಗಲೂ ಓಡ್ತಾ ಇರ್ತಾರೆ. ಸುದ್ದಿ ಅವ್ರು ಬಿಟ್ಟರು ಅವರನ್ನ ಖಂಡಿತವಾಗಿ ಸುದ್ದಿ ಬಿಡೋದಿಲ್ಲ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಹಾಗಾಗಿ ಅಂತಹ ಸ್ಟ್ರೆಸ್ಫುಲ್ ಲೈಫ್ ಅನ್ನ ಬಹಳ ಹತ್ತಿರದಿಂದ ನಾನು ನೋಡಿರೋದ್ರಿಂದಾಗಿ ಆ ಸ್ಟ್ರೆಸ್ ಹೇಗಿರುತ್ತೆ ಅನ್ನೋದು ಖಂಡಿತವಾಗಿ ಗೊತ್ತಿರುತ್ತೆ. ಇಂತಹ ಅತ್ಯದ್ಭುತ ಮಾಧ್ಯಮ ಮಿತ್ರರಿಗೋಸ್ಕರ ಒಂದೊಳ್ಳೆ ವೇದಿಕೆಯನ್ನ ನಮ್ಮ N1 ಕ್ರಿಕೆಟ್ ಅಕಾಡೆಮಿಯ ಸುನಿಲ್ ಕುಮಾರ್ ಬಿಆರ್ ಅವರು ಮಾಡಿದ್ದಾರೆ. ಹಾಗಾಗಿ ಮೊದಲಾಗಿ ಅವ್ರಿಗೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮ ಮಿತ್ರರಿಗಾಗಿ ಎಕ್ಸ್ಕ್ಲೂಸಿವ್ ಆಗಿ ಮೀಡಿಯಾ ಪ್ರೀಮಿಯರ್ ಲೀಗ್ ನಡೀತಾ ಇರೋದು ನಮ್ಮೆಲ್ಲರಿಗೂ ಕೂಡ ಖುಷಿಯ ವಿಚಾರ. ಅದರ ಜೊತೆಗೆ ನಮ್ಮ ಟೈಟಲ್ ಸ್ಪಾನ್ಸರ್ AVR ಗ್ರೂಪ್, ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಆಗಿರ್ಬೋದು, ಪ್ರತಿ ಒಂದು ಹೆಜ್ಜೆಯಲ್ಲೂ N1 ಕ್ರಿಕೆಟ್ ಜೊತೆಗೆ ಇರುವಂತವರು ನಮ್ಮ ಅರವಿಂದ್ ವೆಂಕಟೇಶ್ ರೆಡ್ಡಿ ಸರ್. ಹಾಗಾಗಿ AVR ಸರ್ ನಮ್ಮ ಮಾಧ್ಯಮ ಮಿತ್ರರಿಗೋಸ್ಕರ MPL ಕೂಡ ಜೊತೆಯಾಗಿ ಬಂದಿದ್ದಾರೆ. ಹಾಗಾಗಿ ಅವರಿಗೂ ನಮ್ಮ ಎಲ್ಲ ಮಾಧ್ಯಮ ಮಿತ್ರರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಈ ಕಾರ್ಯಕ್ರಮದ ಮೂಲಕ ಅರ್ಪಿಸ್ತಾ ಇದ್ದೀವಿ. ಇನ್ನು ಮೀಡಿಯಾ ಪ್ರೀಮಿಯರ್ ಲೀಗ್ ನಲ್ಲಿ ಏನಿದೆ ಏನಿಲ್ಲ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ 300 ಪ್ಲೇಯರ್ಸ್ ನಮ್ಮ ಈ ಟೂರ್ನಮೆಂಟ್ ನಲ್ಲಿ ಇರ್ತಾರೆ. 20 ಟೀಮ್ಗಳಿರುತ್ತೆ, 6 ಓವರ್ಗಳ ಮ್ಯಾಚ್ ನಡೆಯುತ್ತೆ. ಟೋಟಲ್ ಟೂರ್ನಮೆಂಟ್ ನೋಡಿದಾಗ 43 ಮ್ಯಾಚ್ಗಳಿರುತ್ತೆ. ರೂಲ್ಸ್ ಹೇಳೋದಾದ್ರೆ ಬೇಸಿಕ್ ರೂಲ್ಸ್ ಅನ್ನ ಹೇಳ್ಬಿಡ್ತೀನಿ. 45 ನಿಮಿಷಗಳ ಒಳಗಾಗಿ ಒಂದು ಮ್ಯಾಚ್ ಮುಗ್ದಾಗಿರ್ಬೇಕು. ಅಂಡ್ ನೀವೇನ್ 15 ಪ್ಲೇಯರ್ಸ್ ಹೆಸರುಗಳನ್ನ ಆಲ್ರೆಡಿ ಕೊಟ್ಟಿದ್ದೀರಾ, ಅದನ್ನ ಹೊರತುಪಡಿಸಿ ಬೇರೆ ಪ್ಲೇಯರ್ಸ್ ಅನ್ನ ಅಖಾಡಕ್ಕೆ ಇಳಿಸೋ ಹಾಗಿಲ್ಲ. 15 ಪ್ಲೇಯರ್ಸ್ ಅಲ್ಲಿ ಯಾರಾದ್ರೂ ಇಂಜುರಿ ಆದ್ರೂ ಅಥವಾ ಏನಾದ್ರೂ ಉಳಿದಿರೋ ಪ್ಲೇಯರ್ಸ್ ಅನ್ನ ನೀವು ಆಡಿಸಬಹುದು. ಅದರ ಜೊತೆಗೆ 2 ಪವರ್ ಪ್ಲೇ ಇರುತ್ತೆ. ಏನು ಖುಷಿ ವಿಷಯ ಅಂದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಅಂದ್ರೆ 43 ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಿಗೆ ಸಿಗುತ್ತೋ ಎಲ್ರಿಗೂ ಕ್ಯಾಶ್ ಪ್ರೈಸಸ್ ಇದೆ. ವಿನ್ನರ್ಸ್ ಹಾಗೂ ರನ್ನರ್ಸ್ ಗೂ ಕೂಡ ಕ್ಯಾಶ್ ಪ್ರೈಸ್ ಇದೆ. ಕ್ಯಾಶ್ ಅಂದ್ರೆ ಚಪ್ಪಾಳೆ ತರ್ತಿಲ್ವಲ್ಲ ನೀವು ಅಂತ ಈಗ ಚಪ್ಪಾಳೆ ತರ್ತೀರ ಯಾಕೆ ಹೇಳಿ? ಮ್ಯಾನ್ ಆಫ್ ದಿ ಸೀರೀಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಬ್ರ್ಯಾಂಡ್ ನ್ಯೂ ಬೈಕ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಹಾಕಿ ಕಂಗ್ರಾಚುಲೇಷನ್ಸ್. ಯಾರು ಮ್ಯಾನ್ ಆಫ್ ದಿ ಸೀರೀಸ್ ಆಗ್ತಿರೋ ಮ್ಯಾಚ್ ಮುಗಿದ ಮೇಲೆ ಹಂಗೆ ನೀವು ಅದರಲ್ಲಿ ಹೋಗುವಂತ ಅವಕಾಶ ಸಿಗುತ್ತೆ ನಿಮ್ಗೆ. ಇನ್ನು ನಮ್ಮ N1 ಕ್ರಿಕೆಟ್ ಅಕಾಡೆಮಿಯ ಯಾವುದೇ ಕಾರ್ಯಕ್ರಮ ಶುರು ಆಗ್ಬೇಕು ಅಂದ್ರೂ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರುವಂತಹ ಕರ್ನಾಟಕ ರತ್ನ ನಗುವಿನ ಒಡೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಸ್ಮರಿಸದೆ ನಾವು ಕಾರ್ಯಕ್ರಮವನ್ನ ಶುರು ಮಾಡೋದಿಲ್ಲ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಎದ್ದು ನಿಲ್ಲೋದ್ರ ಮೂಲಕ ಅಪ್ಪು ಸರ್ಗೆ ನಮನ ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. never slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I
do, so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast, I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. ಮೀಡಿಯಾ ಪ್ರೀಮಿಯರ್ ಲೀಗ್ ಒಂದ್ ಕಡೆಯಲ್ಲಿ ಸುನಿಲ್ ಕುಮಾರ್ ಬಿಆರ್ ಅವರ ಕನಸು, ಅದೇ ರೀತಿಯಾಗಿ ಜೊತೆಯಾಗಿ ಸಂಪೂರ್ಣ ಸಹಕಾರವನ್ನ ನೀಡಿದ್ದು ನಮ್ಮ ಕನ್ನಡ ಚಿತ್ರರಂಗದ PR ಹರೀಶ್ ಅರಸು ಅವರು. ನಿಮ್ಮೆಲ್ಲರನ್ನ ಜೊತೆಯಾಗಿ ಒಟ್ಟುಗೂಡಿಸೋದು ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಶಿಫ್ಟಿ ಅವರು ಒಂದಿನ ವೀಕ್ ಆಫ್ ತಗೊಳ್ಳೋದೇ ನೀವು ಕಷ್ಟ. ಅಂತದ್ರಲ್ಲಿ 4 ದಿನ ನಮಗೋಸ್ಕರ ಬಿಡುವು ಮಾಡ್ಕೊಳ್ತಿದ್ದೀರಾ ಅಂದ್ರೆ ಅದಕ್ಕಿಂತ ಖುಷಿ ವಿಷಯ ಏನೂ ಇಲ್ಲ. ಈಗ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಟ್ರೋಫಿ ಲಾಂಚ್ ಆಗುತ್ತೆ. ವಿನ್ನರ್ಸ್ ರನ್ನರ್ಸ್ ಟ್ರೋಫಿ ಹೇಗಿರುತ್ತೆ ಅನ್ನೋದನ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಈಗ ಇಲ್ಲಿ ರಿವೀಲ್ ಮಾಡ್ತಾರೆ. ಆದ್ರೆ ಅದಕ್ಕೂ ಮೊದಲು ಇವೆಲ್ಲದರ ರೂವಾರಿ N1 ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥರು ಸುನಿಲ್ ಕುಮಾರ್ ಬಿಆರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪಾಲಿಯೊಂದಿಗೆ ಸ್ವಾಗತಿಸಿ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರು, ತಂತ್ರಜ್ಞರು ಹಾಗೂ ಮಾಧ್ಯಮ ಮಿತ್ರರಿಗೆ ಕ್ರಿಕೆಟ್ ಹಾಗೂ ಕಲೆಯನ್ನ ಜೊತೆಯಾಗಿ ಕಟ್ಕೊಂಡು ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ N1 ಕ್ರಿಕೆಟ್ ಅಕಾಡೆಮಿ ಮೂಲಕ, ನಾನೇನ್ ಮಾತಾಡ್ತಿದ್ದೀನಿ ಅಂದ್ರೆ ಅವ್ರು ಮಾತಾಡಲ್ಲ, ಅದಕ್ಕೋಸ್ಕರ ಹಲವು ವರ್ಷಗಳಿಂದ ಸುನಿಲ್ ಕುಮಾರ್ ಬಿಆರ್ ಅವರು ಕಲಾವಿದರನ್ನ ಜೊತೆಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಹೊಸ ಹೆಜ್ಜೆ, ವಿಭಿನ್ನ ಪ್ರಯತ್ನ. ಮಾಧ್ಯಮ ಮಿತ್ರರು ಎಲ್ಲ ಇವೆಂಟ್ಗಳಲ್ಲೂ ನಮ್ಮ ಜೊತೆಯಾಗಿರ್ತಾರೆ. ಹಾಗಾಗಿ ಅವ್ರಿಗೋಸ್ಕರ ಒಂದು ಟೂರ್ನಮೆಂಟ್ ಮಾಡ್ಬೇಕು ಅನ್ನುವಂತಹ ಕನಸು ನನ್ಸಾಗ್ತಾ ಇದೆ. ಆಲ್ ದ ಬೆಸ್ಟ್ ಆದ್ರೂ ಹೇಳಿ ಸುನಿಲ್ ಸರ್. ಮಾತಾಡ್ತಾರ ಆಲ್ ದ ಬೆಸ್ಟ್ ಆಲ್ ದ ಟೀಮ್ಸ್. ಚೆನ್ನಾಗಿ ಏನಾದ್ರು ಸಜೆಷನ್ ಕೊಡೋಗಿದ್ರೆ ಇಲ್ಲೇ ಕೊಡಿ. ದಯವಿಟ್ಟು ಗ್ರೌಂಡ್ ಅಲ್ಲಿ ಒಂದು ಪ್ರೊಫೆಷನಲ್ ಆಗಿ ಆಡೋಣ. ಏನೇ ಕ್ವಶನ್ಸ್ ಇದ್ರು ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಖಾಡಕ್ಕೆ ಇಳಿತಾ ಇದ್ದೀರಾ. ನಿಮ್ಮ ಟೀಮ್ ಹೇಗಿದೆ ಅಂತ ಅನ್ಸುತ್ತೆ? ಹಾ, ಸೂಪರ್. ನ್ಯೂಸ್ 18 ನ್ಯಾವಿಗೇಟರ್ಸ್ ಹೇಗೆ ನ್ಯಾವಿಗೇಟ್ ಮಾಡ್ಬೇಕು? ನಾವೇ ವಿನ್ ಆಗೋದು. ಓಕೆ, ಹೇಗೆ ಅಷ್ಟು ಕಾನ್ಫಿಡೆನ್ಸ್? ಎಲ್ಲ ಪ್ರೊಫೆಷನಲ್ ಪ್ಲೇಯರ್ಸ್. ಅಜಯ್ ಅಂತೇಳಿ ರಣಜಿ ಪ್ಲೇಯರ್ ಅವರು, ಸತೀಶ್ ನ್ಯಾಷನಲ್ ಪ್ಲೇಯರ್, ಅದು ಗೊತ್ತಾಯ್ತು. ಆಸಿಕ್ ಮುಲ್ಕಿ ಅಂತಾರೆ, ಅವರು ಭಟ್ಕಳದಲ್ಲ ಒಳ್ಳೆ ಪ್ಲೇಯರ್. ನಾವು ಪರವಾಗಿಲ್ಲ, ಅವ್ರು ಮಾರ್ಗದರ್ಶನ. ನೀವು ಆಲ್ರೌಂಡರ್ ಸರ್ ಅಥವಾ ಒಳ್ಳೆ ಬ್ಯಾಟ್ಸ್ಮನ್ ಬೌಲರ್ ಹೇಗೆ? ಅವರಿಗೆ ಹೌದಾ? ಓಕೆ ಓಕೆ. ಸೊ ನಿಮ್ ಟೀಮೇ ವಿನ್ ಆಗುತ್ತೆ ಅಂತ ಹೇಳಿ ಬೇರೆ ಟೀಮ್ಗೆ ಏನಾದ್ರು ಆಲ್ ದ ಬೆಸ್ಟ್ ಹೇಳ್ತೀರಾ ಅಥವಾ ನಾವ್ ಹೇಗೂ ತಗೊಂಡು ಹೋಗ್ತೀವಿ? ಆಲ್ರೆಡಿ ವಿನ್ನಿಂಗ್ ಸ್ಪೀಚ್ ಕೊಡ್ತಿದ್ದಾರೆ. ಮೈ ಫ್ರೆಂಡ್ ಶ್ಯಾಮ್, ಗುಡ್ ಓಲ್ಡ್ ಫ್ರೆಂಡ್. ಎಲ್ರಿಗೂ ಆಲ್ ದಿ ಬೆಸ್ಟ್. ಜಸ್ಟ್ ಫಾರ್ ಫನ್ನಿಂಗ್. ಎಲ್ಲರೂ ಕ್ರಿಕೆಟ್ ಪ್ರೊಫೆಷನ್ ಹೇಳಿದವರು ಪ್ರೊಫೆಷನ್ ಆಡಿ. ಎಲ್ಲರೂ ಆಫೀಸ್ ಇಂದ ಬಂದಿದ್ದಾರೆ. 11 ಜನ ಪ್ಲೇಯರ್. ಕಷ್ಟ ಇದೆ ಎಲ್ಲ ಕಡೆ ಆರ್ಗನೈಸ್ ಮಾಡಿ, ಅದ್ರಲ್ಲಿ ನ್ಯೂಸ್ ಚಾನಲ್ ಕಷ್ಟ ಇದೆ. ಅಟ್ಲೀಸ್ಟ್ 11 ಪ್ಲೇಯರ್ಸ್ ಅವರು ಬರಕ್ ಟ್ರೈ ಮಾಡಿ. ಅಟ್ಲೀಸ್ಟ್ 10 ಪ್ಲೇಯರ್ಸ್ ಬಂದ್ರೆ ಇನ್ನೊಬ್ರು ಅವ್ರು ಎರವಲು ತಗೊಳ್ಳೋದು ಪ್ರೊಫೆಷನ್ ಗೆ ಇದು ಮಾಡಿ. ನಾವು ಮಾಡ್ತೀವಿ ಪ್ರತಿ ವರ್ಷ. ನಾವು ಪರ್ಟಿಕ್ಯುಲರ್ ಪ್ರೀಮಿಯರ್ ಲೀಗ್ ಅಂತ ಮಾಡ್ತೀವಿ. ಪೊಲಿಟಿಕ್ಸ್ ಇದು ಇಡೀ ಚಾನಲ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದು N1 ಕ್ರಿಕೆಟ್ ಅವರು ಇದೀಗ ಎಲ್ಲ ಮಾಧ್ಯಮ ಮಿತ್ರರನ್ನ ಜೊತೆಯಾಗಿಸಿದ್ದಾರೆ. ಸೊ ಇನಿಷಿಯೇಟಿವ್ಗೆ N1 ಸುನಿಲ್ ಅವರಿಗೆ ಹೇಳ್ತೀರಾ? ಸುನಿಲ್ ಅವರು ಇನ್ಸೈಟ್ ತಗೊಳ್ಳೋದಕ್ಕೆ ಥ್ಯಾಂಕ್ ಯು. ಆದ್ರೂ ನಿಮ್ಗೆ ಮೀಡಿಯಾ ಅಂತ ಹೇಳಿದ್ರೆ ಅದು ಟಿವಿ ಇರ್ಬೋದು, ಪೇಪರ್ ಇರ್ಬೋದು, ಅವರೊಂಥರ ಕ್ರಾಬ್ ಇದ್ದಂಗೆ ತಕ್ಕಡಿಗೆ ಆದ ತಕ್ಷಣ ಹಾಲು ಬೀಳ್ತಿರ್ತಾರೆ ಅಂತ. ಅವ್ರನ್ನೆಲ್ಲ ಒಂದುಗೂಡಿಸ್ತಿರಲ್ಲ, ಇವಾಗ ಗ್ರೇಟ್. ಆಯ್ತಾ? ಅವತ್ತು ಮ್ಯಾಚ್ ಅಲ್ಲಿ ಎಲ್ಲರನ್ನು ಬರಂಗ್ ನೋಡ್ಕೋಬೇಕು ನೀವೇ. ಯಾರು ಕ್ಯಾಪ್ಟನ್ಸ್ ಇದಾರೆ ಅವ್ರಿಗೆ ಪೆನಾಲ್ಟಿನೂ ಹಾಕ್ಬೇಕು, ಬರ್ಲಿಲ್ಲ ಅಂತ. ಓಕೆ, ಆಲ್ ದಿ ಬೆಸ್ಟ್. ನಿಮಗೆ ಒಳ್ಳೇದಾಗ್ಲಿ. ಇದೇ ತರ ನಡೆಸ್ತಾ ಇರಿ. ಇದು ಸಿನಿಮಾ ನಡೆಸಿದಿರಂತೆ, ಸೀರಿಯಲ್ ನಡೆಸಿದಿರಂತೆ, ಆಯ್ತಾ? ಹಿಂಗೆ ನಮ್ದು ನಡೆಸ್ತಾ ಇರಿ, ಆಗಾಗ ನಡೆಸ್ತಾ ಇರಿ. ಪ್ರೈಸ್, ಕ್ಯಾಶ್ ಪ್ರೈಸ್ ಎಲ್ರಿಗೂ ಸಿಗೋದು ನೋಡ್ಕೊಳ್ಳಿ. ಈಗಿಂದಲೇ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನಷ್ಟು ಟೀಮ್ಗಳು ಬರಕ್ಕೆ ಈಸಿ ಆಗುತ್ತೆ. ಸ್ಟೆಪ್ ತುಂಬಾ ಸ್ಟೆಪ್ ಇಟ್ಟು ಹಾಕಿದ್ರಲ್ಲ. ನೆಕ್ಸ್ಟ್ ಸ್ಪಾನ್ಸರ್ಶಿಪ್ ಇವರು ಕೊಡ್ತಾರೆ ಸರ್. ನಮ್ಮ ಆಫೀಸ್ ಕೊಡ್ತೀವಿ. ನಮ್ಮ ಚಾನಲ್ ಬೇಕಾದ್ರೆ ಸ್ಪಾನ್ಸರ್ಶಿಪ್ ಕೊಡ್ಸೋಣ. ಜವಳಿ ಇದ್ದಾರೆ, ಅವ್ರು ಕೊಡಿಸ್ತಾರೆ. ಓಕೆ.
2 years ಇಂದ ಕೊಡ್ತಾರೆ. ಆಯ್ತಾ, ಈಗ ಚಿತ್ರತಾರ ಬರೋರು ಬರೀ ಶೂಟಿಂಗ್ ಮಾಡೋದಲ್ಲ, ಕೊಡಿಸ್ಬೇಕು ನೀವು. ಆಯ್ತಾ, ಹೊಸ ಪೊಲಿಟಿಕಲ್ ಪಾರ್ಟಿ ಶ್ಯಾಮ್ ಕಟ್ತಾ ಇದಾರೆ, ನಿಮ್ ಪಾರ್ಟಿನ ನೆಕ್ಸ್ಟ್ ಕೊಡಿಸ್ಬೇಕು. ಆಯ್ತಾ, ಓಕೆ, ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಪಟೇಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಇದೀಗ ಒಂದು ಕ್ರಿಕೆಟ್ ಆಡೋದು ಆಸೆ ಇತ್ತು, ದುಡ್ಡಿರ್ಲಿಲ್ಲ ಪ್ಯಾಂಟ್ ತೊಗೊಳಕ್ಕೆ, ಕ್ಯಾಪು, ಟೀ ಶರ್ಟ್ ತೊಗೊಳಕ್ಕೆ. ಸೊ ಕ್ರಿಕೆಟ್ ಬಿಟ್ರೆ ಸಿನಿಮಾ ಎರಡನೇ ಆಪ್ಷನ್ ಇತ್ತು. ದೇವರ ಆಶೀರ್ವಾದ ಸಿನಿಮಾ ಬಂದೆ. ಕನ್ನಡ ಪಿಕ್ಚರ್ ಪ್ರವೀಣ್ ಸರ್ ಅವರ ಸಪೋರ್ಟ್ ಇಂದ ಕನ್ನಡ ಪಿಕ್ಚರ್ ಕೆಲಸ ಮಾಡ್ತಾನೆ, ಕ್ರಿಕೆಟ್ ಕೂಡ ಆಡ್ತೀನಿ. ಇದು ನಮ್ಗೆ ಪರ್ಸನಲಿ ಐ ಆಮ್ ವೆರಿ ಹ್ಯಾಪಿ. ರಾಘವೇಂದ್ರ ಸ್ವಾಮಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ. ಜೊತೆಗೆ ಸರ್ ಹೇಳಬೇಕು ಅಂದ್ರೆ ಯೂಶಲಿ ಈ ಒಂದು ವೇದಿಕೆ, ಈ ಒಂದು ಮುಂಭಾಗ ಎಲ್ಲರೂ ನಾವು ಸಿನಿಮಾದ ಬಗ್ಗೆ ರಿಪೋರ್ಟಿಂಗ್ ಮಾಡಿರ್ತೀವಿ, ಮಾತಾಡಿರ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ನಮಗೆ ಕನೆಕ್ಟ್ ಆಗುವಂತಹ ವಿಷಯ ಅಂತಂದಾಗ ಸರ್ ಬಹಳ ಖುಷಿ ಆಗುತ್ತೆ. ನೀವು ಪ್ರೊಫೆಷನಲ್ ಕ್ರಿಕೆಟರ್ಸು, ಈ ತರದ ಮೂಮೆಂಟ್ ನಾವು ಕೊಟ್ಟಾಗ ನಾವು ಆಡ್ತೀವೋ ಬಿಡ್ತೀವೋ ಗೆಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಫೀಲ್ಡಿಗೆ ಹೋಗಿ ಜರ್ಸಿ ಹಾಕೊಂಡು ಏನೋ ಒಂದು ಬಾಲ್ ಹಿಡಿತೀವೋ ಕ್ಯಾಚ್ ಡ್ರಾಪ್ ಮಾಡಿದ್ನೋ ಗೊತ್ತಿಲ್ಲ. ಕಿರಣ್ ನನಗೆ ಹೇಳ್ತಾ ಇದ್ದೀನಿ, ಕಿರಣ್ ನಮ್ಮ ಪ್ಲೇಯರು. ಅಸ್ಲಾಂ ಸರ್ ಅವರ ನಾಯಕತ್ವದಲ್ಲಿ ನಮ್ಮ ಟೀಮ್ ಪ್ರಾಕ್ಟೀಸ್ ಮಾಡಿದ್ವಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಸಪೋರ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಥ್ಯಾಂಕ್ ಯು. ಶ್ಯಾಮ್, ಹೇಗೆ ಅನಿಸ್ತಾ ಇದೆ ಕ್ರಿಕೆಟ್ ಅಖಾಡಕ್ಕೆ ನಾಡಿದ್ದು 29ರಿಂದ ನಡೀತಾ ಇದೆ? ಇಲ್ಲ, ತುಂಬಾ ಸಂತೋಷ ಆಗ್ತಾ ಇದೆ. ಈಗ ನಮ್ಗೆ 10-15 ವರ್ಷಗಳ ಹಿಂದೆ ಬಹಳ ಕಮ್ಮಿ ಈ ತರದ ಅವಕಾಶಗಳಿದ್ದು. ನಾವು ಪ್ರೆಸ್ ಕ್ಲಬ್ ನಲ್ಲಿ ವರ್ಷಕ್ಕೊಂದ್ಸತಿ ಈ ತರದ್ದು ಕ್ರಿಕೆಟ್ ಟೂರ್ನಮೆಂಟ್ ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ವಿ, ಈಗಲೂ ಮಾಡ್ತಾ ಇದೀವಿ. ಆದ್ರೆ ಅದರಲ್ಲಿ ಇಷ್ಟೊಂದು ಟೀಮ್ಸ್ ಗಳನ್ನ ಸೇರಿಸಿ ಆರ್ಗನೈಸ್ ಮಾಡುವಂತ ಅದು ತುಂಬಾ ಕಮ್ಮಿ ಇತ್ತು. ಮತ್ತೆ ನಿಮ್ಗೆಲ್ಲ ಗೊತ್ತು, ಒಂದೇ ದಿನದಲ್ಲಿ ನಾವು ಇಡೀ ಟೂರ್ನಮೆಂಟ್ ನ ಮುಗಿಸಿ, ಅದು ಬೆಳಗಿನ ಫಸ್ಟ್ ಮ್ಯಾಚ್ 12 ಓವರ್ ಶುರು ಆದ್ರೆ ಕೊನೆಗೆ ಫೈನಲ್ ಮ್ಯಾಚ್ 3 ಓವರ್ ಮುಗಿದೋಗ್ತಾ ಇತ್ತು. ಆದ್ರೆ ನಮ್ ಜೊತೆಗೆ ಇವಾಗ ಒಬ್ರು ಪ್ರೊಫೆಷನಲ್ ಕ್ರಿಕೆಟ್ ಆರ್ಗನೈಸರ್ ಇರೋದ್ರಿಂದ, ಇದು ಅವರೇ ಹೇಳಿದ ಹಾಗೆ ನಮ್ಮನ್ನ ಪ್ರೊಫೆಷನಲ್ ಆಡೋದಕ್ಕೆ ಸ್ಫೂರ್ತಿ ಕೊಡ್ತಾ ಇರೋದು ಅವ್ರು ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇರೋದ್ರಿಂದ. ಆ ಗ್ರೌಂಡ್ ಇರ್ಬೋದು, ಅಥವಾ ನಾವು ಹಾಕೊಂಡು ಆಡೋಂತ ಈ ಜರ್ಸಿಗಳಿರ್ಬೋದು, ಇದೆಲ್ಲ ನಮ್ಗೆ ಆಟೋಮೆಟಿಕ್ ಆಗಿ ನಮ್ಗೆ ಆ ಪ್ರೊಫೆಷನಲಿಸಮ್ ನಮ್ಮ ತಲೆನಲ್ಲಿ ಕುತ್ಕೊಂಡ್ಬಿಡುತ್ತೆ. ನಾವು ಹೋಗ್ತಾ ಇದ್ದಂಗೆ ನಾವು ಈಗೇನೆ ಬಿಹೇವ್ ಮಾಡ್ಬೇಕು ಅನ್ನೋ ಒಂದು ಪ್ರೊಫೆಷನಲಿಸಮ್ ಬಂದ್ಬಿಡುತ್ತೆ, ಅದು ಪಾಡಿಗೆ ಬಂದ್ಬಿಡುತ್ತೆ. ಸೊ ಎಲ್ಲರೂ ಇಷ್ಟೊಂದು ಟೀಮ್ಸ್ 20 ಬೇರೆ ಬೇರೆ ಚಾನೆಲ್ಗಳಿಂದ, ನ್ಯೂಸ್ ಪೇಪರ್ಗಳಿಂದ ಎಲ್ಲರೂ ಸೇರಿ ಆಡ್ತಾ ಇರೋದು ಬಹಳನೇ ಸಂತೋಷ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್ ಪ್ರಸಾದ್ ಸರ್. ಫೀಲ್ಡಲ್ ಸಿಗೋಣ. ಏನು ನಮ್ಮ ಅರಸು ಹಂಟರ್ಸ್ ನ ಕ್ಯಾಪ್ಟನ್ ವಿಜಯ್ ಸರ್, ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಪ್ಲೀಸ್ ಟೆಲ್ ಮಿ. First of all, I'll thanks Sunil sir, because organizing such a great events is very tough nowadays, because he is not doing only MPL, he is doing a lot of tournaments every year. He is doing almost 7 tournaments every year. Organizing one tournament itself is very tough, because now in MPL only we have almost 20 teams, and gathering of 300 players to the ground is very tough, and doing with the sponsors, getting the sponsors, that is another big task for him. So I'll tell, I'm saying all the best to the Sunil sir, and I'll congratulate Sunil sir and all the best to every player, and let best team win. Thank you so much Vijay sir. Thank you so much. Team 5 team na captain Ramesh ಅವರು ದಯವಿಟ್ಟು ಬರಬೇಕು. And one more thing, ಸುನಿಲ್ ಸರ್ ಜೊತೆಯಾಗಿ ನಿಂತಹ ಅರಸು ಕ್ರಿಯೇಷನ್ಸ್ ನ ಅರಸು ಅವ್ರಿಗೂ ಕೂಡ, ಹರೀಶ್ ಅರಸು ಅವರಿಗೆ ಹಾಗೂ ಅವರ ಈ ಟೀಮ್ಗೆ ಥ್ಯಾಂಕ್ ಯು ಅನ್ನ ಹೇಳಲೇಬೇಕು. ರಮೇಶ್ ಅವರೇ, ಹೇಗೆ ಅನ್ನಿಸ್ತಾ ಇದೆ? ಎಲ್ರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಆಕ್ಚುಲಿ ಟೀಮ್ 5 ನ ಕ್ಯಾಪ್ಟನ್ ರಮಾಕಾಂತ್ ಸರ್, ಅವ್ರೆಲ್ಲ ಕಡೆ ಬರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ನಿಷೇಧ ತಗೊಂಡಿದ್ದೀನಿ. ಅಂಡ್ ರಮಾಕಾಂತ್ ಸರ್ ನಮ್ಮ ಬೇಸಿಕ್ಲಿ ಅವರು ಸ್ಪೋರ್ಟ್ಸ್ ಆಗಿ ಸ್ಪೋರ್ಟ್ಸ್ ರಿಪೋರ್ಟರ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದ್ರು. ಸೊ ತುಂಬಾ ಟೀಮ್ ಸ್ಟ್ರಾಂಗ್ ಇದೆ, ಎವ್ರಿಡೇ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಟೆನಿಸ್ ಬಾಲ್ ಮಾಡ್ತಾ ಇದ್ದೀವಿ, ಇದಕ್ಕಿದ್ದಂಗೆ ರೆಡ್ ಬಾಲ್ ಅಂತ ಗ್ರೂಪ್ ಅಲ್ಲಿ ಕಳಿಸಿದ್ರು. ಎಲ್ಲರೂ ರೆಡ್ ಹಾಕ್ಬಿಟ್ರು ಆಕ್ಚುಲಿ ನಮ್ಮ ಪ್ಲೇಯರ್ಸ್ ಎಲ್ಲ ಬೇಡ ಅಂತೇಳಿ. ಬಟ್ ಆಮೇಲೆ ಪ್ರಾಕ್ಟೀಸ್ ಆಗಿ ನಡೀತಾ ಇದೆ 3-4 ಡೇಸ್ ಇಂದ. ಅಂಡ್ ಇದೇ ಹಾಲಲ್ಲಿ ಎಷ್ಟೋ ಸಲ ಬಂದು ಅಲ್ಲೇ ಕುತ್ಕೊಂಡು ಹಂಗೆ ಹೋಗ್ಬಿಟ್ಟಿರ್ತೀವಿ, ಗೊತ್ತಾಗಿರಲ್ಲ, ರಿಪೋರ್ಟರ್ ಆಗಿ ಬಂದಿರ್ತೀವಿ. ಫಾರ್ ದ ಫಸ್ಟ್ ಟೈಮ್ ಸ್ಟೇಟ್ ಮೇಲೆ ಕರೆಸಿ ಒಂದು ಮೂಮೆಂಟ್ ಕೊಟ್ಟು ಥ್ಯಾಂಕ್ ಯು ಸರ್. ಎಲ್ಲರೂ ಬರೇ ಸಿನಿಮಾಗಳು, ಕಾಂಟ್ರವರ್ಸಿಗಳು ಇದೇ ರಿಪೋರ್ಟಿಂಗ್ ಮಾಡಿ ಸ್ವಲ್ಪ ನಾವೆಲ್ಲ ಅಪ್ಸೆಟ್ ಆಗಿರ್ತೀವಿ. ಸೊ ಈ ಒಂದು ಟೂರ್ನಮೆಂಟ್ ಮೂಲಕ ಒಂದು ಒಳ್ಳೆ ರಿಫ್ರೆಶ್ಮೆಂಟ್, ಒಂದು ಒಳ್ಳೆ ದೊಡ್ಡ ಇನಿಷಿಯೇಟಿವ್ ತಗೊಂಡು ಮಾಡಿದ್ರಿ, ಖುಷಿ ವಿಚಾರ. ಎಲ್ಲರೂ ಸೇರಿಸಿ ಕರೆಸಿ ಮಾಡೋದಿದೆಯಲ್ಲ, ಅದು ಇಟ್ಸ್ ಎ ಬಿಗ್ ವರ್ಕ್ ಆಗುತ್ತೆ. ಅಂಡ್ ಹರೀಶ್ ಅರಸು ಸರ್ ನಮ್ಮನ್ನ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸುವಂತ ಕೆಲಸ. ಯಾವ್ದಾದ್ರು ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಟೀಮ್ ಸ್ಟ್ರಾಂಗ್ ಇದೆ, ರೆಗ್ಯುಲರ್ ಪ್ರಾಕ್ಟೀಸ್ ಇದೀವಿ. ಪಬ್ಲಿಕ್ ಟೀಮ್ ಪ್ರಕಾಶ್ ನಾವು ದಿನ ಓಡಾಡ್ತಾ ಇರ್ತೀವಿ ಏನು ಕೆಲವು ಗ್ರೌಂಡಲ್ಲಿ, ಬರೀ ಕಿತಾಪತಿ ಕಂಡಿಟ್ರಿ ಸರ್ ಅವ್ರಿಗೆ ಇದೆ. ಸೊ ಹಾಗಾಗಿ ಪ್ರಕಾಶ್ಗೆಲ್ಲ ಅವಕಾಶಗಳಿರೋದಿಲ್ಲ.
ಆಲ್ ದ ಬೆಸ್ಟ್ ಸರ್. ನಿಮ್ಮ ಈ ಪ್ರಯತ್ನಕ್ಕೆ ನಮ್ಮ ಸಹಕಾರ ಇರುತ್ತೆ. ಆಲ್ ದ ಬೆಸ್ಟ್. ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಈ ಸತಿ ಕಂಫರ್ಟಬಲ್ ಆಗಿ ಆಡಿದ್ರೆ ನೆಕ್ಸ್ಟ್ ಸೀಸನ್ ಲೆದರ್ ಬಾಲ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಮೀಡಿಯಾ ಪ್ರೀಮಿಯರ್ ಲೀಗ್ ಅಂತ ನೆಕ್ಸ್ಟ್ ಲೆದರ್ ಬಾಲ್ ಬರುತ್ತೆ. ಲೆದರ್ ಬಾಲ್ ಲೈಕ್ IPL ತರ ಬಿಡಿಂಗ್ ಇರುತ್ತೆ ನೆಕ್ಸ್ಟ್ ಸೀಸನ್. ಎಲ್ಲರೂ ಈಗಲಿಂದಾನೇ ರೆಡಿ ಆಗಲಿ ಅಂತ ಹಾರ್ಡ್ ಬಾಲ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಲೆದರ್ ಬಾಲ್ ಅಂತೂ ಗ್ಯಾರಂಟಿ ಇದೆ ನೆಕ್ಸ್ಟ್ ಸೀಸನ್. ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಎಲ್ರಿಗೂ ಅವರ ಸ್ವಂತ ಕಿಟ್ಟು ಬರೋ ತರ ಮಾಡ್ತೀನಿ ನೆಕ್ಸ್ಟ್ ಸೀಸನ್. ಸ್ವಂತ ಕಿಟ್ ಎಲ್ಲ ಪ್ಲೇಯರ್ಸ್ ಏನಾಗ್ತಿದ್ರು ಎಲ್ಲರೂ ಪ್ರೊಫೆಷನಲ್ ಆಗಿ ಲೆದರ್ ಬಾಲ್ ಆಡ್ಬೇಕು ನೆಕ್ಸ್ಟ್ ಸೀಸನ್ ಇಂದ. ಇದು ನೀವು ನನಗೆ ಸಪೋರ್ಟ್ ಮಾಡಿ, ನನ್ನ ಕೈಯಲ್ಲಿ ಏನಾಗುತ್ತೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸದ್ಯಕ್ಕೆ ನಿಮ್ಮಿಂದ ಬೇಕಿರೋ ಸಪೋರ್ಟ್ ಅಂದ್ರೆ 15ರಲ್ಲಿ 11 ಬರಬೇಕು. ಹಾಗಾಗಿ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಕ್ಷನ್ ಪ್ರಿನ್ಸ್ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್ಜಾ ಸರ್. ಇದೀಗ ಕ್ರಿಕೆಟ್ ಜೊತೆಯಾಗಿ ಬಂದಿದ್ದೀರಾ ನೀವು. 20 ಟೀಮ್ಗಳಿದೆ ಇಲ್ಲಿ, 300 ಪ್ಲೇಯರ್ಸ್ ಇದ್ದಾರೆ. 6 ಓವರ್ಗಳ ಮ್ಯಾಚ್ ಜನವರಿ 29, 30, 31 ಹಾಗೂ ಫೆಬ್ರವರಿ 1ನೇ ತಾರೀಕು ನಡೀತಾ ಇದೆ. N1 ಕ್ರಿಕೆಟ್ ಅಕಾಡೆಮಿ ಹಾಗೂ ಹರೀಶ್ ಅರಸು ಅವರ ಸಹಕಾರದೊಂದಿಗೆ AVR ಗ್ರೂಪ್ ನಮ್ಮ ಟೈಟಲ್ ಸ್ಪಾನ್ಸರ್. ಇದೀಗ ನೇರವಾಗಿ ನಾವು ಟ್ರೋಫಿಯನ್ನ ಲಾಂಚ್ ಮಾಡುವಂತಹ ಸಮಯ. ಎಲ್ಲರೂ ಕೂಡ ವಿನ್ನರ್ಸ್ ಹಾಗೂ ರನ್ನರ್ಸ್ ಟ್ರೋಫಿ ಹೇಗಿದೆ ಅಂತ ಕಾಯ್ತಾ ಇದ್ದಾರೆ. ಮೊದಲನೇದಾಗಿ N1 ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥರು ಸುನಿಲ್ ಕುಮಾರ್ BR ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಸುನಿಲ್. ಟ್ರೋಫಿ ಸಿಗುತ್ತೆ. ಅಲ್ಲೊಂದು ಬೇಬಿ ಚೇರ್ ಹಾಕಲ್ಲ. ಮೀಡಿಯಾ ಪ್ರೀಮಿಯರ್ ಲೀಗ್ ಸೀಸನ್ 1 ಇದರ ರನ್ನರ್ಸ್ ಟ್ರೋಫಿಯನ್ನ ಲಾಂಚ್ ಮಾಡಿದ್ದಾರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ವಿನ್ನರ್ಸ್ ಹಾಗೂ ಧ್ರುವ ಸರ್, ಸೋ ಹ್ಯಾಪಿ ಟು ಸಿ ಯು ಹಿಯರ್. ನಿಮ್ಮನ್ನ ನಮ್ಮ ಕಾರ್ಯಕ್ರಮಗಳಲ್ಲಿ ನೋಡೋದೇ ಖುಷಿ. ಎಲ್ಲಾ ಚಾನೆಲ್ಸು, ಎಲ್ಲ ನ್ಯೂಸ್ ಪೇಪರ್ಸು, ಅದೇ ರೀತಿಯಾಗಿ ಯೂಟ್ಯೂಬರ್ಸ್, ಡಿಜಿಟಲ್ ಎಲ್ಲರೂ ಜೊತೆಯಾಗಿ 20 ಟೀಮಲ್ಲಿ ಆಡ್ತಿದ್ದಾರೆ. ಧ್ರುವ ಸರ್, ಏನ್ ಹೇಳ್ತೀರಾ ನಮ್ಮ ಮಾಧ್ಯಮ ಮಿತ್ರರಿಗೆ? ಬಂದರೆ ಎಲ್ಲ ಹಿರಿಯರಿಗೆ, ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಎಲ್ಲ ಡಿಜಿಟಲ್ ಹ್ಯಾಂಡಲ್ ಮಾಡ್ತಾರವ್ರಿಗೆ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿ ಕರೆದಿದ್ದಕ್ಕೆ ಮನುವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೀಡಿಯಾ ಪ್ರೀಮಿಯರ್ ಲೀಗ್ ನೀವೆಲ್ಲ ವರ್ಷವೆಲ್ಲ ಕಷ್ಟಪಟ್ಟಿರ್ತೀರಾ. ಅಂದರೆ ಎಲ್ಲರೂ ಪ್ರಿಂಟ್ ಅವರು, ಡಿಜಿಟಲ್ ಅವರು, ಸ್ಯಾಟಲೈಟ್ ಎಲ್ಲರೂ ವರ್ಷವೆಲ್ಲ ಕಷ್ಟಪಟ್ಟಿರ್ತೀರ. ನಿಮಗೂ ಒಂದು ಬ್ರೇಕ್ ಬೇಕು. ಅದನ್ನ ಈ ಮೂಲಕ ನೀವು ತಗೊಳ್ತಾ ಇದ್ದೀರಾ. ಇದು 29ನೇ ತಾರೀಕಿಂದ 1ನೇ ತಾರೀಕುವರೆಗೂ ಕ್ರಿಕೆಟ್ ಆಡ್ತೀರಾ. ಸೊ ಆಲ್ ದ ಬೆಸ್ಟ್. ಎಲ್ಲ 20 ಟೀಮ್ಗೂ ಆಲ್ ದ ಬೆಸ್ಟ್. ಆಗ ಹೇಳಿದಂಗೆ ರನ್ನರ್ಸ್ ಟ್ರೋಫಿ, ವಿನ್ನರ್ಸ್ ಟ್ರೋಫಿ ಅಂತ ಏನಿಲ್ಲ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿರೋ ನೀವು ಎಲ್ಲರೂ ವಿನ್ನರ್ಸ್. ಆಲ್ ದ ಬೆಸ್ಟ್. ಜೈ ಹಿಂದ್. ಎಲ್ರಿಗೂ ವಿಶ್ವ ಬಗ್ಗೆ ಕೇಳಬಾರ್ದಾ? ಇಲ್ಲ ಸರ್, ಯಾರು ನಿಮ್ಮ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಅಷ್ಟೇ ಇಂಡಿಯನ್ ಟೀಮು? ಆಗಲೇ ನನಗೆ ಸಚಿನ್ ತೆಂಡೂಲ್ಕರ್ ಸರ್, ಈಗ ವಿರಾಟ್ ಕೊಹ್ಲಿ ಸರ್. ಮೀಡಿಯಾದಲ್ಲಿ ಸತೀಶ್. ಓಕೆ, ಧ್ರುವ ಸರ್ಜಾ ಸರ್, ಸೀರಿಯಸ್ಲಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೀಡಿಯಾ ಪ್ರೀಮಿಯರ್ ಲೀಗ್ ಸಾಧ್ಯ ಆದ್ರೆ ಯಾವತ್ತಾದ್ರೂ ಒಂದಿನ ಫ್ರೀ ಇದ್ರೆ ನಮ್ಮ ಮ್ಯಾಚ್ ನೋಡೋದಕ್ಕೂ ಒಂದಿನ ಬನ್ನಿ ಅಂತ ಹೇಳಿ ನಮ್ಮ ಒಂದು ವಿಶೇಷ ಅಷ್ಟೇ. ಇದೀಗ ನಮ್ಮ ಧ್ರುವ ಸರ್ಜಾ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆ N1 ಕ್ರಿಕೆಟ್ ಅಕಾಡೆಮಿ ಪರವಾಗಿ. ಮೀಡಿಯಾ ಪ್ರೀಮಿಯರ್ ಲೀಗ್ ಸೀಸನ್ 1 ಇದರ ಟ್ರೋಫಿ ಅನಾವರಣ ಮಾಡಿದಂತಹ ನಮ್ಮ ಧ್ರುವ ಸರ್ಜಾ ಸರ್ ಅವರನ್ನ ಇದೀಗ ಗೌರವಿಸಲಾಗಿದೆ. ಇದು N1 ಕ್ರಿಕೆಟ್ ಅಕಾಡೆಮಿ ಪ್ರೆಸೆಂಟ್ಸ್ AVR ಗ್ರೂಪ್ ಮೀಡಿಯಾ ಪ್ರೀಮಿಯರ್ ಲೀಗ್ ಸೀಸನ್ 1. ಕೋ-ಸ್ಪಾನ್ಸರ್ ಯೂನಿ ವೆಂಚರ್ಸ್, ಅರಸು ಕ್ರಿಯೇಷನ್ಸ್ ಅವರ ಸಹಕಾರದೊಂದಿಗೆ ನಡೀತಾ ಇರುವಂತಹ ಮೀಡಿಯಾ ಪ್ರೀಮಿಯರ್ ಲೀಗ್ ನ ಎಲ್ಲ ಕ್ಯಾಪ್ಟನ್ಸ್ಗೆ ಎಲ್ಲರ ಪರವಾಗಿ ಒಮ್ಮೆ ಚಪ್ಪಾಳೆಯೊಂದಿಗೆ ಆಲ್ ದ ವೆರಿ ಬೆಸ್ಟ್ ಅನ್ನ ಹೇಳ್ತಾ, ಇದೇ ಜನವರಿ 29, 30, 31 ಹಾಗೂ ಫೆಬ್ರವರಿ 1ನೇ ತಾರೀಕು ಫೈನಲ್ಸ್ ನಡೆಯುತ್ತೆ.